ಎಷ್ಟೋ ಜನ ಗುರುಜಿ ನಮಗೆ ಮಕ್ಕಳಾಗಿಲ್ಲ, ಒಳ್ಳೆ 12 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ನಮ್ಗೆ ವಿವಾಹವಾಗಿ 20 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತೇಳಿ ಕರೆ ಮಾಡಿ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಪ್ರಶ್ನೆ ತಾಂಬೂಲ ಪ್ರಶ್ನೆ ಇಲ್ಲೋ, ದೀಪ ಪ್ರಶ್ನೆ ಇಲ್ಲೋ, ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟಾಗ ಅದರಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಅದನ್ನ ನಾವು ತಿಳ್ಕೊಂಡು ಅದಕ್ಕೆ ದಾರಿಯನ್ನು ಸರಿಯಾಗಿ ಪರಿಹಾರವನ್ನು ಮಾಡಿಕೊಂಡಾಗ ನಿಶ್ಚಿತವಾಗಿ ಕೂಡ ದೇವರ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಯದ್ಭಾವಂ ತದ್ಭವತಿ, ಅದಕ್ಕೆ ಭಾವನೆ ಹೆಂಗಿರುತ್ತೋ ದೇವ್ರ ಭಗವಂತನು ಹಾಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ನಾವಿಷ್ಟೊತ್ತು ಪರಿಣಾಮಗಳನ್ನು ತಿಳ್ಕೊಂಡ್ವಿ. ಪರಿಣಾಮ ತಿಳ್ಕೊಂಡಾಗ ಕೆಲವರಿಗಿರುತ್ತೆ, ಕೆಲವರಿಗೆ ಒಳ್ಳೆ ಭಗವಂತ ಆಸ್ತಿಯನ್ನು ಕೊಟ್ಟಿರ್ತಾನೆ, ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟಿರ್ತಾನೆ. ಎಷ್ಟೇ ಏನೇ ಕೊಟ್ಟರು ಬೇಕಾಗಿರ್ತಕ್ಕಂಥದ್ದೇನೋ ವಂಶಾಭಿವೃದ್ಧ್ಯರ್ಥಂ. ಅದಕ್ಕೆ ಕನ್ಯಾದಾನ ಮಾಡ್ಬೇಕಾದ್ರೆ ಸಮಸ್ತ ಪಿತೃಣಾಂ ನೋಡಿ, ಮದುವೆಗಳನ್ನು ಮಾಡ್ತೀರಾ, ತೆರೆಶೆಲೆ ಹಿಡಿದು ಜೀರಿಗೆ ಬೆಲೆ ಇಡ್ತಾರೆ. ಕನ್ಯಾದಾನ ಮಾಡ್ಬೇಕಾದ್ರೆ ತಾಳ್ಮೆ ಇರಲ್ಲ, ಆ ಕನ್ಯಾದಾನಕ್ಕೆ ಅರ್ಥನೇ ಗೊತ್ತಿರಲ್ಲ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಋಷಿ ಮುನಿಗಳು ಏನೇ ಹೇಳಿದ್ದಾರೆ ಅಂದ್ರೆ, ಜಾತಕ ಮ್ಯಾಚ್ ಮಾಡ್ಬೇಕಾದ್ರೆ ಜಾತಕಗಳನ್ನು ಎರಡನ್ನು ಸರಿಯಾಗಿ ವಿಮರ್ಶೆ ಮಾಡಿ ಮದುವೆ ಮಾಡಬೇಕು. ಅದರ ಜೊತೆ ದೋಷಗಳು ಏನೇ ಇದ್ರು ಕೂಡ ಅದನ್ನು ಮುಂಚೆನೆ ಮಾಡ್ಕೊಂಡು ಮುಂದುವರಿಸಬೇಕು. ಅದಕ್ಕೆ ಇರ್ತಕ್ಕಂಥ 36 ಗುಣಗಳು. ನಂತರ ಆ ಗಣಕೂಟ, ಗ್ರಹಮೇತ್ರಕೂಟ, ಯೋನಿಕೂಟ, ವಜ್ಜುಕೂಟ, ವಶ್ಯಕೂಟ ಅಂತ ಯಾಕೆ 36 ಕೂಟಗಳಿಟ್ಟರಂತೆ, ಯಾವುದು ನಮ್ಮ ಇರ್ತಕ್ಕಂಥ ಋಷಿಮುನಿಗಳು ಜ್ಞಾನ ವಿಜ್ಞಾನವನ್ನು ಸಮರ್ಪಣೆ ಮಾಡ್ಕೊಂಡ್ರೆ ಮಾಡ್ತಕ್ಕಂಥ ಗ್ರಂಥಗಳಿವು. ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಗರ್ಭವತಿ ಅಂದ್ರೆ ಈಗಿನ ಸಂದರ್ಭದಲ್ಲಿ ನೋಡಿ, ಕರ್ಕಾಟಕ ರಾಶಿಯವರು ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಮೇಷರಾಶಿ ಯಾರು ಗರ್ಭಿಣಿ ಆಗಿರ್ತಾರೆ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಮೇಷರಾಶಿಯವರು ಆದಷ್ಟು ಗರ್ಭಿಣಿ ಹೆಂಗಸರು ಯಾರಿರ್ತೀರಾ ಇವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಂತರ ಸಿಂಹ ರಾಶಿಯವರು ಯಾರು ಗರ್ಭಿಣಿ ಸ್ತ್ರೀಯರು ಇರ್ತೀರಾ ಅವರಿಷ್ಟು ಕೂಡ ಪರಿಹಾರವನ್ನು ಹೇಳ್ತೀನಿ, ಅದನ್ನು ಬರೆದಿಟ್ಕೊಂಡು ಖಂಡಿತ ಮಾಡಿ. ನೋಡಿ, ಈಗಿರ್ತಕ್ಕಂಥವರು ಲಕ್ಷ್ಮೀನಾರಾಯಣನ ದೇವಸ್ಥಾನದಲ್ಲಿ ಯಾರಿಗೆ ಇವಾಗ 5 ತಿಂಗಳು, 9 ತಿಂಗಳು, 6 ತಿಂಗಳು, 7 ತಿಂಗಳು ಯಾರ್ಯಾರಿಗಾಗಿರುತ್ತೆ ಈ ರಾಶಿಗಳವರು ದಯವಿಟ್ಟು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಹೋಗಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಉತ್ತಮದ್ದು. ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಿದ್ರೆ ಆ ಗರ್ಭಪಾತದ ದೋಷ ಹೋಗುತ್ತೆ. ಇದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದು ಬೇಡ, ಅಪಾರ್ಥವನ್ನು ಮಾಡ್ಕೊಳ್ಳೋದು ಬೇಡ. ಆದರೆ ಹೀಗಿದೆ ಅಂತ ತಿಳಿದಾಗ ಅದಕ್ಕೆ ಪರಿಹಾರವನ್ನ ಸ್ವಲ್ಪ ಸೂಚನೆಯನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮೇಷರಾಶಿಯವರು, ನಂತರ ಕರ್ಕಾಟಕ ರಾಶಿಯವರು, ನಂತರ ಸಿಂಹ ರಾಶಿಯವರು ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಇವಾಗ ದಯವಿಟ್ಟು ಲಕ್ಷ್ಮೀನಾರಾಯಣ ದೇವಸ್ಥಾನ ಇಲ್ಲ ನಾರಾಯಣ ದೇವಸ್ಥಾನ ಎಲ್ಲೇ ಇದ್ರು ಕೂಡ ಗರ್ಭ ಪೂರ್ತಿ 9 ತಿಂಗಳು ನಿಮ್ದು ಏನು ಡೆಲಿವರಿ ಆಗೋ ತನಕ ಒಂದು ಮಂತ್ರವನ್ನು ಸೂಚಿಸ್ತೇನೆ. ಆ ಮಂತ್ರವನ್ನು ಹೇಳಿಕೊಂಡು ನಾರಾಯಣನಿಗೆ ಸಂಕಲ್ಪ ಮಾಡೋದ್ರಿಂದ ಇದನ್ನು 21 ಬಾರಿ ಈ ರಾಶಿಯವರು ಇದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾದ ಗರ್ಭಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಮಗುಂಜನ ಆಗುತ್ತೆ. ಆ ಮಂತ್ರ ಹೇಗಿದೆಯಪ್ಪ ಅಂತಂದ್ರೆ ಅದು ಸರಳವಾಗಿರ್ತಕ್ಕಂಥದ್ದು. ಓಂ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಮಂತ್ರವನ್ನು ಸರಳವಾಗಿದೆ, ಬರೆದಿಟ್ಕೊಳ್ಳಿ. ಒಂದು ದಳ ತುಳಸಿನ ಇಟ್ಕೊಂಡು ನಾರಾಯಣ ದೇವಸ್ಥಾನಕ್ಕೆ ನೋಡಿ, ಯಾರು ಕೂಡ ಗರ್ಭವತಿ ಆಗಿರ್ತಕ್ಕಂಥ 5 ತಿಂಗಳು ತುಂಬಿದ ಮೇಲೆ ದೇವಸ್ಥಾನಗಳಿಗೆ ಹೋಗಬಾರ್ದು, ದೊಡ್ಡ ದೊಡ್ಡ ಗೋಪುರಗಳ ಕೆಳಗಡೆ ಓಡಾಡಬಾರ್ದು. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾದ ಸಂಚಿಕೆ ಇರುತ್ತೆ, ಆ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಹಾಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಖಂಡಿತವಾಗಲೂ ಕೂಡ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಒಳ್ಳೇದಾಗ್ಲಿ, ಈಗ ಗರ್ಭವತಿ ಆಗೋರ್ಗೂ ಒಳ್ಳೇದಾಗ್ಲಿ. ಹಾಗೆಯೇ ಈ ವಿಚಾರವನ್ನ ಎಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಶಾಸ್ತ್ರವನ್ನ ನಂಬಿ ಅದರ ಜೊತೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಪಡ್ಕೊಂಡು ಹೋದಾಗ ಸತ್ಪುತ್ರ ಪ್ರಾಪ್ತ್ಯರ್ಥಂ. ಅದಕ್ಕೆ ಹೆಣ್ಣಿಗೆ ತಾಯ್ತನ ಶ್ರೇಷ್ಠ. ಹಾಗಾಗಿ ಎಲ್ಲರೂ ಕೂಡ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾದಂತ ವಿಚಾರದೊಂದಿಗೆ ಭೇಟಿಯಾಗೋಣ. ಅದರ ತನಕ ಕರ್ನಾಟಕ ಟಿವಿಯನ್ನ ಬೆಂಬಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಚಾರ ಇಷ್ಟ ಆಗಿದ್ರೆ ಬೆಲ್ ಐಕಾನ್ ಒತ್ತಿ. ಎಲ್ಲರೂ ಕರ್ನಾಟಕ ಸಮಸ್ತ ಜನತೆ ಕರ್ನಾಟಕ ಟಿವಿ ಮೇಲೆ ಎಲ್ಲರೂ ಕೂಡ ಬೆಂಬಲ ಇರಲಿ, ವಿಶ್ವಾಸ ಇರಲಿ, ಅದೇ ರೀತಿ ನಂಬಿಕೆ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸತ್ಯಾಸಂಧ ವಿಧಮಾನಸ್ಯ ಕಾಮ